ಹಾಯ್ ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಶೇರ್ ಮಾಡ್ತಾ ಇರುವಂಥ ರೆಸಿಪಿ ಹಲಸಿನಕಾಯಿಂದ ಸಾಂಬಾರು. ಹಲಸಿನಕಾಯಿ ಬಸ್ಸಾರು ಮಾಡ್ಕೊಂಡಿದ್ದೀನಿ ಹಸಿ ಕಾಳು ಹಾಕಿ. ಆ ಸಾಂಬಾರನ್ನ ರೆಸಿಪಿನ ನಿಮ್ಮ ಜೊತೆಲಿ ಶೇರ್ ಮಾಡ್ತಾಯಿದ್ದೀನಿ. ಹಲಸಿನ ಹಣ್ಣಲ್ಲ, ಇದು ಕಾಯಿ. ಸ್ವಲ್ಪ ಎಳೆಕಾಯಿ ಆಗಿರುತ್ತಲ್ಲ, ಆ ಕಾಯಿನಲ್ಲಿ ಸಾಂಬಾರು ಮಾಡೋದು. ನಾನು ಇದಕ್ಕೆ ಹುಚ್ಚಳ ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಒಣಕಾಳಲ್ಲೂ ಕೂಡ ಮಾಡ್ಬೋದು. ನಾನು ಹಸಿ ಅವರೆಕಾಳಲ್ಲಿ ಮಾಡಿದ್ದೀನಿ ಈ ಅಡುಗೆನ. ಪೂರ್ತಿ ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಲಸಿನಕಾಯಿನ ತಂದು ಅದನ್ನು ಈ ರೀತಿ ಸಾಂಬಾರಿಗೆ ರೆಡಿ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಲಾಸ್ಟ್ವರೆಗೂ ವಿಡಿಯೋ ಕೂಡ ನೋಡಿ, ತುಂಬ ಚೆನ್ನಾಗಿದೆ. ಮೊದಲಿಗೆ ನೋಡಿ ಫ್ರೆಂಡ್ಸ್, ನಾನೀಗ ಒಂದು ಹಲಸಿನಕಾಯಿ ತಂದಿದ್ದೀನಿ. ಈ ರೀತಿ ಇದೆ ಕಾಯಿ, ಹಲಸಿನಕಾಯಿದು. ಇದೆಲ್ಲ ಇವಾಗ ಮೇಲೆ ಸಿಪ್ಪೆ ತಕ್ಕೋಬೇಕು. ಇಷ್ಟು ಚಿಕ್ಕ ಚಾಕ್ನಲ್ಲಿ ಸಿಪ್ಪೆ ತೆಗೆಯೋದಕ್ಕೆ ಆಗಲ್ಲ. ಅದರಿಂದ ಸಿಪ್ಪೆ ತೆಗೆಯೋದನ್ನು ಒಂದೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಇದನ್ನು ಹೊರಗಡೆ ಹೋಗಿ ಕಿತ್ಕೊಂಡು ಬಂದೆ. ಒಂದು ಕುಡ್ಲು ತಗೊಂಡು ಅದರಿಂದ ಸಿಪ್ಪೆ ತೆಕ್ಕೊಬಂದೆ. ತುಂಬ ಗಟ್ಟಿ ಇರುತ್ತೆ ಇದು. ಈ ಚಿಕ್ಕ ಚಾಕಿಂದ ಎಲ್ಲ ಸಿಪ್ಪೆ ತೆಗೆಯೋದಕ್ಕೆ ಆಗಲಿಲ್ಲ. ಸ್ವಲ್ಪ ಅಂಟಿರುತ್ತೆ ಕೈಗೆಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನೋಡಿ. ಈ ರೀತಿ ಸಿಪ್ಪೆ ಬಂದಿದ್ದೀನಿ. ಒಂದು ಅರ್ಧ ಭಾಗ ಅಷ್ಟೇ ತೊಗೊಂಡಿದ್ದೀನಿ ನಾನು, ಸಾಂಬಾರು ಮಾಡೋದಕ್ಕೆ ಸಾಕಾಗುತ್ತೆ ಅಂತ. ಇವಾಗ ಸ್ವಲ್ಪ ಸಿಪ್ಪೆ ಇತ್ತು ಮೇಲೆ, ಆ ಸಿಪ್ಪೆನೆಲ್ಲ ತಗೊಂಡಿದ್ದೀನಿ. ಈ ರೀತಿ ಸೌತೆಕಾಯಿಯನ್ನು ಕೊತ್ತುತ್ತಾರಲ್ಲ, ಆ ರೀತಿ ಕೊತ್ಕೊಂಡು ತಗೋಬೇಕಿದು. ಚಾಕಲ್ಲಂತೂ ಆಗೋದೇ ಇಲ್ಲ, ಆದ್ದರಿಂದ ನಾನು ಮಚ್ಚನೆ ತೊಗೊಂಬಿಟ್ಟೆ. ಚಾಕಲ್ಲಿ ಈ ರೀತಿ ತುಂಬ ಗಟ್ಟಿ ಇರುತ್ತೆ, ಇದು ಕೊತ್ತೋದಕ್ಕಾಗಲ್ಲ. ನೋಡಿ, ಈ ರೀತಿ ಸಣ್ಣ ಸಣ್ಣದಾಗಿ ಇದನ್ನು ಪೀಸ್ ಮಾಡ್ಕೊತಾ ಇದ್ದೀನಿ. ಕುಡ್ಲಲ್ಲಿ ಕೊತ್ಕೋತಿದ್ದೀನಿ ಮತ್ತು ಚಾಕಲ್ಲಿ ಸಣ್ಣದಾಗಿ ಈ ರೀತಿ ಪೀಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ತುಂಬ ಅಂಟು ಇರುತ್ತೆ ಇದು. ಕುಡ್ಲಿಗೆಲ್ಲ ಎಣ್ಣೆ ಹಾಕೋಬೇಕು, ಕೈಗೂ ಕೂಡ ಎಣ್ಣೆ ಹಾಕೋಬೇಕು. ಇದನ್ನು ಸಾಂಬಾರು ಮಾಡೋ ಅಷ್ಟರಲ್ಲಿ ಇರುತ್ತೆ ಎಲ್ಲ ರೆಡಿ ಮಾಡಿ. ಸಾಂಬಾರು ಮಾಡೋ ಅಷ್ಟರಲ್ಲಿ ಸಾಕಾಯಿತು ಫ್ರೆಂಡ್ಸ್. ನೋಡಿ, ಈಗ ಹೇಗೆ ಸಾಂಬಾರು ಮಾಡ್ತೀನಿ ಅಂತ ನೋಡಿ. ಸಾಂಬಾರು ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಮೊದಲಿಗೆ ನೋಡಿ ಹುಚ್ಚಳ ಪುಡಿ ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ, ವಿಡಿಯೋದಲ್ಲಿ ಬೇಕಾದರೆ ನೋಡ್ಕೊಂಬನ್ನಿ. ಅದ್ರ ಜೊತೆಗೆ ಹಲಸಿನಕಾಯಿನ ಕುತ್ಕೊಂಡಿರೋದು, ಕಪ್ಪಾಗುತ್ತೆ ಹಲಸಿನಕಾಯಿ ಅಂತ ಅಂದ್ಬಿಟ್ಟು ನಾನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈ ರೀತಿ ಒಂದು ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಹಸಿ ಅವರೆಕಾಳು ತೊಗೊಂಡಿದ್ದೀನಿ. ಒಣಕಾಳು ಕೂಡ ಹಾಕೋಬೋದು, ಎಲ್ಲ ಮಿಕ್ಸ್ ಕಾಳು ಕೂಡ ಹಾಕೋಬೋದು. ಅದ್ರ ಜೊತೆಗೆ ನೋಡಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಗ್ಗರಣೆಗಿದು. ಅದ್ರ ಜೊತೆಗೆ ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು ಮತ್ತು ಒಂದು 4 ಟೊಮೊಟೊ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ನೀರು ಕಾಯೋದಕ್ಕೆ ಇಟ್ಟಿದ್ದೆ, ನೀರು ಕಾಯ್ದಿದೆ. ಇವಾಗ ನೋಡಿ, ಕಾಳನ್ನೆಲ್ಲ ತೊಳೆದು ಹಾಕೋತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಈ ಕಾಳು. ಈ ಸಾರಂತೂ ಸೂಪರಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ. ಇದ್ರ ಟೇಸ್ಟೇ ಡಿಫ್ರೆಂಟು. ನೋಡಿ, ಈಗ ಕಾಳು ಬೆಂದಿದೆ. ಹಲಸಿನಕಾಯಿನ ನೀರೆಲ್ಲ ಹಾಕಿಟ್ಕೊಂಡಿದ್ನಲ್ವ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಇವಾಗ. ಈ ಹಲಸಿನಕಾಯಲ್ಲೇ ತುಂಬ ರೆಸಿಪಿ ಮಾಡ್ಬೋದು, ಡಿಫ್ರೆಂಟಾಗಿ. ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಈಗ ಇದಕ್ಕೆ ಹಲಸಿನಕಾಯಿ ಮತ್ತು ಕಾಳಿಗೆ ಉಪ್ಪು ಹಾಕ್ಕೊಂಡಿರಲಿಲ್ಲ ನಾನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಹಲಸಿನಕಾಯಿಯನ್ನು ಬೇಯೋದಕ್ಕೆ ಬಿಡ್ತೀನಿ. ಬೇಗ ಬೆಂದೋಗ್ಬಿಡುತ್ತೆ ಹಲಸಿನಕಾಯಿ. ಒಂದು 10 ನಿಮಿಷ ಸಾಕು, ಬೇಗ ಬೇಯುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಬೆಂದಿದೆ ಈಗ ಹಲಸಿನಕಾಯಿ. ಅದರ ರಸ ನೋಡಿ ಯಾವ ರೀತಿ ಬಿಟ್ಕೊಂಡಿದೆ ವೈಟ್ಗೆ. ಇವಾಗ ಎಲ್ಲ ಇದನ್ನು ಸೋರು ಹಾಕೋತಾ ಇದ್ದೀನಿ, ಸೊಪ್ಪು ಸೋರು ಹಾಕೋದ್ರಲ್ಲಿ. ಈಗ ಹಲಸಿನಕಾಯಿಯನ್ನು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಕಾಯಕ್ಕಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಹಲಸಿನಕಾಯಿ ಮತ್ತು ಕಾಳನ್ನು ಸಪ್ರೇಟು ಹುರ್ಕೋಬೇಕು ಅದನ್ನು. ನೋಡಿ, ಎಣ್ಣೆ ಕಾಯ್ದಿದೆ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 1-2 ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಈರುಳ್ಳಿನೆಲ್ಲ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಒಂದು 5 ನಿಮಿಷ. ಆಲ್ರೆಡಿ ಉಪ್ಪಾಕಿ ಬೇಯಿಸ್ಕೊಂಡಿರುವಂತಹ ಹಲಸಿನಕಾಯಿ ಮತ್ತು ಅವರೆಕಾಳನ್ನು ಹಾಕೋತಾ ಇದ್ದೀನಿ. ನೋಡಿ, ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಕಲಸೋಗುತ್ತೆ ಹಲಸಿನಕಾಯಿ, ಆದ್ದರಿಂದ ಎಲ್ಲ ಒಂದೇ ಸರಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಅಂತ ತೆಂಗಿನಕಾಯಿ ತುರಿ, ಹಾಗೆ ಮಾಡಿಟ್ಕೊಂಡಿರುವಂತಹ ಹುಚ್ಚಳ ಪುಡಿ ಎಲ್ಲನೂ ಹಾಕ್ಕೊಂಡು ಒಂದು ಸಾರಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ.
ಈ ರೀತಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿ ಸಿಮ್ಮಲ್ಲೇ ಒಂದು 10 ನಿಮಿಷ ಇದನ್ನು ಬಿಟ್ಟರೆ ಚೆನ್ನಾಗೆಲ್ಲ ನೀರಿನ ಅಂಶನೆಲ್ಲ ಹೀರ್ಕೊಂಡು ಪಲ್ಯ ರೆಡಿ ಆಗುತ್ತೆ. ಹುಚ್ಚಳ ಪುಡಿ ಕಡಿಮೆ ಆಗಿದೆ ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ಹುಚ್ಚಳ ಪುಡಿ ಹಾಕಿದಷ್ಟು ಟೇಸ್ಟಾಗಿರುತ್ತೆ. ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ, ಹಲಸಿನಕಾಯಿ ಸಿಕ್ಕಿದ್ರೆ ಸಾಕು ಸಾಂಬಾರು ಪಲ್ಯ ಎಲ್ಲ ಮಾಡ್ತಾರೆ. ಈಗ ನಾವು ಸಾಂಬಾರು ರೆಡಿ ಮಾಡ್ಕೋಬೇಕು. ಸಾಂಬಾರು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ನಾನು ಕಾಯಿಯನ್ನು ಜಾಸ್ತಿ ಬಳಸ್ತಾ ಇಲ್ಲ ಇದರಲ್ಲಿ. ಒಂದು 4 ಟೊಮೊಟೊ, ಅದ್ರ ಜೊತೆಗೆ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಎಲ್ಲನೂ ನುಣ್ಣಗೆ ರುಬ್ಕೊಳ್ಳೋಣ ಈಗ. ಮತ್ತು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನು ಹಲಸಿನಕಾಯಿ ಬೇಯಿಸ್ಕೊಂಡಿದ್ನಲ್ಲ ಅದೇ ಕುಕ್ಕರನ್ನು ಬಳಸ್ಕೊತಾ ಇದ್ದೀನಿ. ಕುಕ್ಕರ್ ಕಾಯಕ್ಕಿಟ್ಟು ಅದಕ್ಕೀಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಈಗ ಸಾಸಿವೆ ಹಾಕೋತಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದಾದ್ಮೇಲೆ ಈಗ ಕರಿಬೇವಿನ ಸೊಪ್ಪು ಮತ್ತು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಕೂಡ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ಬಸ್ಸಾರು. ಈಗ ನೋಡಿ ರುಬ್ಕೊಂಡಿರುವಂತಹ ಮಸಾಲೆನೆಲ್ಲನೂ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ. ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕೋತಾ ಇದ್ದೀನಿ ಈಗ. ನೋಡಿ, ನಾನು ಈ ಸಾಂಬಾರಿಗೆ ಯಾವುದೇ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಏನನ್ನೂ ಬಳಸ್ತಾ ಇರಲಿಲ್ಲ. ಮತ್ತು ಹಲಸಿನಕಾಯಿ ಮತ್ತು ಅವರೆಕಾಳು ಬೇಯಿಸಿ ಇಟ್ಕೊಂಡಿದ್ದಂತಹ ನೀರಿತ್ತಲ್ವ, ಅದೇ ನೀರನ್ನೇ ಬಳಸ್ತಾ ಇದ್ದೀನಿ. ಆ ನೀರು ಎಷ್ಟಿತ್ತು ಅಷ್ಟರಲ್ಲೇ ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಕಾಳು ಮತ್ತು ಹಲಸಿನಕಾಯಿ ಬೆಂದಿರುವಂತಹ ನೀರು ಬಿಟ್ಕೊಂಡಿರುತ್ತಲ್ಲ, ಆ ನೀರಲ್ಲೇ ಕೂಡ ಸಾಂಬಾರು ಟೇಸ್ಟ್ ಬರೋದು. ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ. ಆಲ್ರೆಡಿ ಕಾಳು ಉಪ್ಪು ಹಾಕ್ಕೊಂಡಿದ್ದೀನಿ, ಹಲಸಿನಕಾಯಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಅದ್ರ ನೀರಲ್ಲೇ ಸಾಂಬಾರು ಮಾಡ್ತಿರೋದ್ರಿಂದ ಉಪ್ಪಿನ ಪ್ರಮಾಣ ನೋಡ್ಕೊಂಡು ಹಾಕೋಬೇಕು. ಇವಾಗ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾಯಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹುಳಿ ಕೂಡ ಬಿಟ್ಕೋಬೋದು. ನೋಡಿ, ಸಾಂಬಾರು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಸ್ಟರ್.